ಸದನದಲ್ಲಿ ವಾಲ್ಮೀಕಿ ನಿಗಮದ ಹಗರಣ ಸದ್ದುಗದ್ದಲಕ್ಕೆ ಕಾರಣವಾಯಿತು. ಎರಡನೇ ದಿನವೂ ಕೂಡ ಇವತ್ತು ಪ್ರಸ್ತಾಪ ಆಯಿತು. ಅದರಲ್ಲೂ ಕೂಡ ಸರ್ಕಾರದ ಮೇಲೆ ವಿರೋಧ ಪಕ್ಷದ ನಾಯಕರು ಮುಗಿಬೀಳುವಂಥ ಪ್ರಯತ್ನವನ್ನು ಮಾಡಿದರು. ನೋಡಿ, ನಿನ್ನೆ ಕೂಡ ಪ್ರತಿಧ್ವನಿಸ್ತು ವಾಲ್ಮೀಕಿ ನಿಗಮದ ಹಗರಣ. ಬಿಜೆಪಿಯಿಂದ 187 ಕೋಟಿ ಗೋಲ್ಮಾಲ್ ಬಗ್ಗೆ ಪ್ರಸ್ತಾಪ ಆಗುತ್ತೆ. ಕಾಂಗ್ರೆಸ್ನಿಂದ ಚುನಾವಣಾ ಬಾಂಡ್ ವಿಚಾರ ತೆಗೆದು ಕೌಂಟರ್ ಕೊಟ್ಟರು. ಇನ್ನು ನೆಕ್ಕುಂಟಿ ನಾಗರಾಜ್ ಫೋಟೋ ತೋರಿಸಿ ಸಿಟಿ ರವಿ ಅವರು ಪೇಚಿಗೆ ಸಿಕ್ಕಾಕೊಂಡ್ಬಿಟ್ರು. ಆಡಳಿತ ಪಕ್ಷದ ಸದಸ್ಯರಿಂದ ರಿವರ್ಸ್ ಫೋಟೋ ಪ್ರದರ್ಶನ ಆಯ್ತಲ್ಲಿ. ನೆಕ್ಕುಂಟಿ ನಾಗರಾಜ್ ಬಿಜೆಪಿ ಜೊತೆ ಇದ್ದಂಥ ಫೋಟೋ ತೋರಿಸಿ ತಿರುಗೇಟನ್ನು ಕೊಟ್ಟರು. ಮಾತಾಡ್ಬೇಕಾದ್ರೆ ಸಾಕ್ಷಿ ಆಧಾರ ಎಲ್ಲ ಕೇಳಿದ್ರು. ಅವನು ಯಾರೋ ನೆಕ್ಕುಂಟಿ ನಾಗರಾಜ್, ಅವನು ಬಿಜೆಪಿ ಕಾರ್ಯಕರ್ತ ಅಂತ ಹೇಳಿದ್ರು. ಬಿಜೆಪಿ ಕಾರ್ಯಕರ್ತ ಮಾನ್ಯ ಸಭಾಪತಿಗಳೇ, ನಿಮಗೆ ಕಳಿಸ್ಕೊಡ್ತೀನಿ ನೋಡಿ. ಇದರಲ್ಲಿ ಇರೋನು ಆ ಬ್ಲೂ ಶರ್ಟ್ ನೆಕ್ಕುಂಟಿ ನಾಗರಾಜ್. ಸನ್ಮಾನ್ಯ ನಾಗಿ ಕಳಿಸ್ತೀನಿ ಸರ್. ಇದು ಹೇಗೆ ಅಂದ್ರೆ ಸಭಾಪತಿಗಳೇ ಅಂದ್ರೆ ಹಗರಣಕ್ಕೆ ಎಷ್ಟು ತಯಾರಿ ನಡೆದಿತ್ತು, ಹಗರಣ ಮುಚ್ಚಾಕಕ್ಕೂ ಅಷ್ಟೇ ತಯಾರಿ ನಡೆದಿದೆ. ಹಗರಣ ನಡೆಸೋದಕ್ಕೆ ಈ ಭ್ರಷ್ಟ ಸರ್ಕಾರ ಎಷ್ಟು ತಯಾರಿ ನಡೆಸಿತ್ತು, ಹಗರಣ ಮುಚ್ಚಾಕಕ್ಕೂ ಅಷ್ಟೇ ತಯಾರಿ ನಡೆಸಿದೆ. ಇಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿ ಬಿಜೆಪಿ ಕಾರ್ಯಕರ್ತ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಸನ್ಮಾನ್ಯ ನೋಡಿ ತೋರಿಸಿದ್ದಾರೆ. ಶಿವಕುಮಾರ್ ಜೊತೆಯಲ್ಲಿ ಡಿ.ಕೆ. ಶಿವಕುಮಾರ್ ಜೊತೆಯಲ್ಲಿ ಸ್ಪೆಷಲ್ ಇದು ಡಿ.ಕೆ. ಶಿವಕುಮಾರ್ ಪಕ್ಷದ ಶಾಲೆ ಇದು. ಅದನ್ನು ಸರ 1000 ಮಂದಿ ಬರ್ತಾರೆ. ಇದು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಪಕ್ಷದ